ಹಾಯ್ ಸ್ನೇಹಿತರೆ, ನಮಸ್ಕಾರ ಎಲ್ಲರಿಗೂ. ಸೊ ನೋಡಿ ಸ್ನೇಹಿತರೆ, ನಾನು ಆಲ್ರೆಡಿ ನಿನ್ನೆ ಒಂದು ವಿಡಿಯೋ ಮಾಡಿ ತಿಳಿಸಿದ್ದೆ ನಿಮಗೆ. ಎಲ್ಲರಿಗೂ ಮೆಸೇಜ್ ಬರ್ತಾ ಇದೆ KSRTCದು ಇನ್ನೊಂದು ಲಿಸ್ಟ್ ಬಿಡುವಂಥ ಸಾಧ್ಯತೆ ಇದೆ ಅಂತ. ನೋಡಿ ಇವತ್ತು PDF ಬಿಟ್ಟಿದ್ದಾರೆ. ಟೋಟಲಾಗಿ ಇವಾಗ 8,900 ಜನಕ್ಕೆ ಬಿಟ್ಟಿದ್ದಾರೆ ಸ್ನೇಹಿತರೆ ಈ ಲಿಸ್ಟಲ್ಲಿ. ಇವಾಗ ನೋಡಿ 6ನೇ ತಾರೀಕಿಂದ 29ನೇ ತಾರೀಕುವರೆಗೂ ಅಪ್ಲಿಕೇಶನ್ ನಂಬರ್ ನಾನು ಹೇಳ್ತೀನಿ, ಕ್ಲಿಯರಾಗಿ ಕೇಳಿಸ್ಕೊಳ್ಳಿ. ನೀವು ಕನ್ಫ್ಯೂಸ್ ಮಾಡ್ಕೊಳ್ಳೋದಾಗಲಿ ಅಥವಾ ನಾನು ಹೇಳಿದ ಮೇಲೂ ಕೇಳಿಸ್ಕೊಂಡು ನೀವು ಮತ್ತೆ ಕಾಲ್ ಮಾಡಿ ಕೇಳೋದಾಗಲಿ, ಗ್ರೂಪಲ್ಲಿ ಚರ್ಚೆ ಮಾಡೋದಾಗಲಿ ಮಾಡೋಕ್ಕೋಗ್ಬಿಡಿ. ನಾನು ಅಪ್ಲಿಕೇಶನ್ ನಂಬರ್ ಹೇಳ್ತೀನಿ, ಅದನ್ನು ಗಮನ ಬಿಟ್ಟು ಕೇಳಿಸ್ಕೊಳ್ಳಿ, ಓಕೆನಾ. ಅಪ್ಲಿಕೇಶನ್ ನಂಬರ್ ನೋಡಿ D2015866 ಇಂದ ಹಿಡಿದು 2034162 ಇಲ್ಲಿವರೆಗೂ ಬಿಟ್ಟಿದ್ದಾರೆ. ಇದರಲ್ಲಿ ಸೆಂಟ್ರಲ್ಲಿ ಕೆಲವೊಬ್ರದ್ದು ಯಾರ್ಯಾರು ನೀವು ಡಿಗ್ ಅಪ್ಲಿಕೇಶನ್ ಹಾಕಿರ್ತೀರಲ್ಲ, ಡಿಗ್ ಅಪ್ಲಿಕೇಶನ್ ಹಾಕಿರುವಂಥ ಅಪ್ಲಿಕೇಶನ್ ನಂಬರು ಕಟ್ಟಾಗಿರುತ್ತೆ. ನೀವು ಅಪ್ಲಿಕೇಶನ್ ಸೀರಿಯಲ್ ವೈಸ್ ನೋಡೋಕೆ ಹೋದರೆ ಜಾಸ್ತಿ ಆಗುತ್ತೆ ಬಿಟ್ಟಿರೋದು. ಬಟ್ ಡಿಗೆ ಯಾರು ಅಪ್ಲಿಕೇಶನ್ ಹಾಕಿರ್ತಾರೆ ಅವ್ರದ್ದು ಕಟ್ಟಾಗಿ ಹೋಗಿರುತ್ತೆ. ಅಪ್ಲಿಕೇಶನ್ ನಂಬರು 2015866 ಇಂದ ಹಿಡಿದು 2034162. ಇದನ್ನು ನೀವು ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ, ನಾನು ಹೇಳ್ತಾ ಇರೋದು. ಯಾಕಂದರೆ ಫೋನ್ ಮಾಡೋದು, ಸರ್ ನನ್ನ ಅಪ್ಲಿಕೇಶನ್ ನಂಬರ್ ಇದು ಇದೆ ಡೌನ್ಲೋಡೇ ಆಗ್ತಿಲ್ಲ ಅಂತ ಅನ್ನೆಸೆಸರಿಯಾಗಿ ಕೇಳಕ್ಕೆ ಹೋಗ್ಬೇಡಿ. ನಾನು ಹೇಳ್ತಿರೋದನ್ನು ವಿಡಿಯೋನಲ್ಲಿ ಕರೆಕ್ಟಾಗಿ ನೀವು ಅರ್ಥ ಮಾಡ್ಕೋಬೇಕು. ಅಪ್ಲಿಕೇಶನ್ ನಂಬರ್ ಹೇಳ್ತಿದಾರಲ್ಲಪ್ಪ, ಅದು ಅಪ್ಲಿಕೇಶನ್ ನಂಬರ್ ನಂದು ಇದೆಯಾ ಇಲ್ಲ ಅಂದರೆ ಮುಂದೆ ಬರುತ್ತೆ, ವೆಯ್ಟ್ ಮಾಡಬೇಕು ಅನ್ನೋದಿಲ್ಲ. ಇನ್ನು ಮುಂದೆ ಬರುವಂಥ ಅಪ್ಲಿಕೇಶನ್ ನಂಬರ್ ಇರುತ್ತೆ, ಅದನ್ನು ಫೋನ್ ಮಾಡೋದು, ಸರ್ ನೋಡಿ ಸರ್ ನಂದು ಅಪ್ಲಿಕೇಶನ್ ನಂಬರು ನಾವೇನೋ ತುಂಬ ಇಂಪಾರ್ಟೆಂಟ್ ಇರುತ್ತೆ ಅಂತ ನಾವು ಎಲ್ಲರ ಕಾಲು ರಿಸೀವ್ ಮಾಡ್ತೀವಿ. ಅದರಲ್ಲಿ ಸರ್ ನಂದು ಅಪ್ಲಿಕೇಶನ್ ಇನ್ನೂ ಡೌನ್ಲೋಡೇ ಆಗ್ತಿಲ್ಲ. ಅಪ್ಲಿಕೇಶನ್ ಸೀರಿಯಲ್ ನಂಬರ್ ನೋಡ್ಕೊಳ್ಳಿ ನೀವು. ಇದರಲ್ಲಿ ಎಂಡಿಂಗ್ ನೋಡಿ 2034162. ಇದು ಒಳಗಡೆ ಇದ್ದರೆ ಖಂಡಿತವಾಗ್ಲೂ ಅಪ್ಲಿಕೇಶನ್ ಡೌನ್ಲೋಡ್ ಆಗೇ ಆಗುತ್ತೆ, ಕಾಲ್ ಲೆಟರು, ಓಕೆನಾ, ಡೌಟೇ ಇಲ್ಲ. ಇವತ್ತು ಕೂಡ ಸುಮಾರು ಜನ ಕೇಳಿದ್ರಿ ಫೋನ್ ಮಾಡಿ, ಸರ್ ನಮ್ಮದು ಕಾಲ್ ಲೆಟರ್ ಡೌನ್ಲೋಡೇ ಆಗ್ತಾಯಿಲ್ಲ ಅಂತ. ಸ್ವಲ್ಪ ತಾಳ್ಮೆಯಿಂದ ಇರಿ. ಯಾಕಂದರೆ 6ನೇ ತಾರೀಕು ಇರೋದು ಡಾಕ್ಯುಮೆಂಟ್ ವೆರಿಫಿಕೇಷನ್, ಓಕೆನಾ. ಅದ್ರ ಒಳಗಡೆ ಅಂದರೆ ನಿಮಗೆ 4ನೇ ತಾರೀಕು ಒಳಗಡೆ ಆಲ್ಮೋಸ್ಟು ವೆಬ್ಸೈಟಲ್ಲಿ ಅಪ್ಡೇಟ್ ಆಗಿ ಅದ್ರ ಒಳಗಡೆ ನಿಮಗೆ 100% ಕಾಲ್ ಲೆಟ್ರು ಡೌನ್ಲೋಡ್ ಆಗೇ ಆಗುತ್ತೆ, ಓಕೆನಾ. ಹಂಗೂ ಆಗಿಲ್ಲ ಅಂದರೆ ಆವಾಗ ಫೋನ್ ಮಾಡಿ ನನಗೆ. ಅಪ್ಲಿಕೇಶನ್ ಸೀರಿಯಲ್ ವೈಸ್ ನೋಡ್ಕೊಂಡ್ರಲ್ವಾ, ಇದ್ರ ಒಳಗಡೆ ನಿಮ್ಮದು ಲಿಸ್ಟಲ್ಲಿ ಬಂದಿದ್ದರೆ, ಈಗ ನಾನು ಇದು PDF ಲಿಂಕು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಓಕೆನಾ. ನೀವು ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಬಿಟ್ಟು ನೀವು ನಿಮ್ಮ ಮೊಬೈಲಲ್ಲಿ ಡೌನ್ಲೋಡ್ ಮಾಡಿಕೊಂಡು ಲಿಸ್ಟನ್ನ ನೋಡ್ಕೊಬೋದು, ಇನ್ನೂ ಯಾರ್ಯಾರಿಗೆ PDF ಸಿಕ್ಕಿಲ್ಲ ಅಂದರೆ, ಓಕೆನಾ. ಇಷ್ಟಿದೆ ಸ್ನೇಹಿತರೆ. ಟೋಟಲಾಗಿ ಇವಾಗ ಇಲ್ಲಿವರೆಗೂ KSRTCನವರು ಬಂದುಬಿಟ್ಟು 17,192 ಜನಕ್ಕೆ ಡಾಕ್ಯುಮೆಂಟ್ ವೆರಿಫಿಕೇಷನ್ನು ಕರೆದಂಗಾಯಿತು ಈ ಲಿಸ್ಟಿಗೆ. ಇವಾಗೇನು 6ನೇ ತಾರೀಕಿಂದ 29ನೇ ತಾರೀಕುವರೆಗೂ ಬಿಟ್ಟಿದ್ದಾರಲ್ಲ, ಆ ಲಿಸ್ಟಿಗೆ ನಾವು ಲೆಕ್ಕ ಹಾಕ್ಕೊಂಡ್ರೆ ಮೊದಲೇನು ಡಿಸ್ಟ್ರಿಕ್ ವೈಸ್ ಬಿಟ್ಟಿದ್ರು ನೋಡಿ. ಸೊ ಮೊದಲಿಂದ ಡಿಸ್ಟ್ರಿಕ್ ವೈಸ್ ಎಲ್ಲ ತೊಗೊಂಡು ನಾವು ಇವಾಗ ಅಪ್ಲಿಕೇಶನ್ ಸೀರಿಯಲ್ ವೈಸ್ ಎಲ್ಲ ತೊಗೊಂಡು ಲೆಕ್ಕ ಹಾಕಿ ನಾವು ಇಟ್ಕೊಂಡಿದ್ದೀವಿ. ಟೋಟಲಾಗಿ 17,192 ಜನಕ್ಕೆ ಬಿಟ್ಟಂಗಾಯಿತು, ಓಕೆನಾ. ಈ ಲಿಸ್ಟು ಸೇರಿ ಹೇಳ್ತಾ ಇರೋದು. ಇನ್ನು ನಮ್ಮ ಲೆಕ್ಕಾಚಾರಕ್ಕೆ ನಮಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ 26,000 ಜನ ಏನು ಅಪ್ಲಿಕೇಶನ್ ಹಾಕಿದ್ದಾರೆ ಅಂತ ಹೇಳಿದೀವಲ್ಲ, ಸೊ ಆ ಲೆಕ್ಕಕ್ಕೆ ನೋಡಿದ್ರೆ ಇನ್ನೂ 8,800 ಜನಕ್ಕೆ ಲಾಸ್ಟ್ ಉಳ್ಕೊಂಡಿರೋದು. ನನ್ನ ಪ್ರಕಾರ ಇನ್ನೇನು 29ನೇ ತಾರೀಕು ಆಗಿದ್ದ ನಂತರ ಏನು ಬಿಡ್ತಾರಲ್ಲ ಅದೇ ಲಾಸ್ಟ್ ಲಿಸ್ಟು ಅಂತ ನಮ್ಗೆ ಅನಿಸಿಕೆ. ಯಾಕಂದರೆ ಈಗ 8,900 ಜನಕ್ಕೆ ಬಿಟ್ಟಿದ್ದಾರೆ ಅಂದರೆ ನೆಕ್ಸ್ಟ್ 8,800 ಜನ ದೊಡ್ಡದೇನಲ್ಲ, ಆಲ್ಮೋಸ್ಟ್ ಬಿಟ್ಬಿಡ್ತಾರೆ. ಜುಲೈ 20ನೇ ತಾರೀಕುವರೆಗೂ ಈ ಒಂದು ಪ್ರೊಸೆಸ್ಸು ಮುಗಿಬೋದು ಅಂತ ನನಗೆ ಅನಿಸ್ತಾ ಇದೆ, ಡಾಕ್ಯುಮೆಂಟ್ ವೆರಿಫಿಕೇಷನ್, ಓಕೆನಾ. ಇಷ್ಟಿದೆ ಸ್ನೇಹಿತರೆ. ಇನ್ನೂ ಯಾರ್ಯಾರಿಗೆ ನಿಮ್ಮ PDF ಸಿಕ್ಕಿಲ್ಲ ಅಂದರೆ ಇದೇ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ನಾನು PDF ಲಿಂಕ್ ಹಾಕಿರ್ತೀನಿ. ಇವಾಗ ಏನು ಬಿಟ್ಟಿದ್ದಾರಲ್ಲ 8,900 ಜನರದು ಡಾಕ್ಯುಮೆಂಟ್ ವೆರಿಫಿಕೇಷನ್ದು, ಅದ್ರ PDF ಲಿಂಕು ಇದೇ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಅದ್ರ ಮೇಲೆ ಕ್ಲಿಕ್ ಮಾಡೋ ಮುಖಾಂತರ ನೀವು ನಿಮ್ಮ ಮೊಬೈಲಲ್ಲೇ ಡೌನ್ಲೋಡ್ ಮಾಡ್ಕೋಬೋದು PDFನ, ಓಕೆನಾ. ಸುಮಾರು ಜನ ಸ್ನೇಹಿತರೆ ಈ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ಒಂದು ವಿಡಿಯೋ ನೋಡ್ತಾ ಇದ್ದಂಗೆ ಲೈಕ್ ಕೊಡಿ, ಓಕೆನಾ. ನೀವು ಅಟ್ಲೀಸ್ಟ್ ಶೇರ್ ಮಾಡಿಲ್ಲ ಅಂದ್ರೆ ಪರವಾಗಿಲ್ಲ, ವಿಡಿಯೋಗೆ ಒಂದು ಲೈಕ್ ಕೊಟ್ಟರೆ ಆ ವಿಡಿಯೋ ತುಂಬ ಜನಕ್ಕೆ ರೀಚ್ ಆಗುತ್ತೆ. ರೀಚ್ ಆಗೋದ್ರಿಂದ ತುಂಬ ಜನಕ್ಕೆ ಇನ್ಫಾರ್ಮೇಷನ್ ತಿಳಿಯುತ್ತೆ ಸ್ನೇಹಿತರೆ. ಅಟ್ಲೀಸ್ಟ್ ವಿಡಿಯೋ ನೋಡ್ತಿದ್ದೀರಾ, ದಯವಿಟ್ಟು ನಮ್ಮಿಂದ ಮಾಹಿತಿ ನಿಮ್ಗೆ ಸಿಗ್ತಾ ಇದೆ ಅಂದರೆ ಒಂದು ವಿಡಿಯೋ ನೋಡ್ತಾ ಇದ್ದಂಗೆ ಲೈಕ್ ಮಾಡಿ, ಓಕೆನಾ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ಗೆ ಹೊಸಬ್ರಾಗಿ ಬಂದು ಈ ವಿಡಿಯೋ ನೋಡ್ತಿದ್ದೀರಾ, ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ನಮ್ಮ KSRTC ಇನ್ಫಾರ್ಮೇಷನ್ ಏನೇ ಇದ್ದರೂ ಕೂಡ ನಮ್ಮ ಚಾನಲಲ್ಲಿ ಬರ್ತಾ ಇರುತ್ತೆ. ಇದಾದ ಮೇಲೆ ಸ್ನೇಹಿತರೆ, ಈಗ NWKRTCದು ಈಗ ನಿಮಗೆ ಗೊತ್ತಿರೋಂಗೆ 17 ತಾರೀಕು ಲಾಸ್ಟು ಅಂತ ಹೇಳಿದರೆ, ಇನ್ನೂ ಯಾರು ನೀವು NWKRTC ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹೋಗಿಲ್ಲ, ದಯವಿಟ್ಟು 17ನೇ ತಾರೀಕುವರೆಗೂ ಲಾಸ್ಟ್ ಇದೆ. ಇನ್ನೂ ಯಾರು ಮಿಸ್ ಮಾಡ್ಕೊಂಡಿದ್ದಾರೆ ದಯವಿಟ್ಟು 17ನೇ ತಾರೀಕು ಒಳಗಡೆನೇ ಹೋಗಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡ್ಕೊಂಡು ಬನ್ನಿ ಅಂತ ಹೇಳ್ತೀನಿ, ಓಕೆನಾ. ಮತ್ತು ಸ್ನೇಹಿತರೆ ನೋಡಿ, ನಮಗೆ ಅನಿಸಿಕೆ ಪ್ರಕಾರ, ಬಟ್ ಇಲಾಖೆಯಿಂದ ಕನ್ಫರ್ಮ್ ಮಾಡಿಲ್ಲ, ನಮ್ಮ ಅನಿಸಿಕೆ ಪ್ರಕಾರ ಟ್ರ್ಯಾಕ್ ಬಂದ್ಬಿಟ್ಟು ಇನ್ನೂ ಏನಿದೆಯಲ್ಲ, ಇನ್ನು ಜೂನ್ 4ನೇ ತಾರೀಕು ಕೌಂಟಿಂಗ್ ಇದೆ. ಜೂನ್ 4ನೇ ತಾರೀಕು ಕೌಂಟಿಂಗ್ ಆದಮೇಲೆ ಟ್ರ್ಯಾಕ್ ಅನೌನ್ಸ್ ಮಾಡ್ಬೋದು ಅಂತ ನಮ್ಮದೊಂದು ಅನಿಸಿಕೆ, ಓಕೆನಾ. ಯಾಕಂದರೆ ಈಗ ಆಲ್ಮೋಸ್ಟು ಜುಲೈ 20 ಒಳಗಡೆ ಡಾಕ್ಯುಮೆಂಟ್ ವೆರಿಫಿಕೇಷನ್ನೇ ಮುಗಿದೋಗ್ತಿದೆ ಇವ್ರದ್ದು.
ಓಕೆನಾ, 26,000 ಜನರು. ನಮ್ಮ ಅನಿಸಿಕೆ ಪ್ರಕಾರ ಜೂನ್ 4ನೇ ತಾರೀಕು ಕೌಂಟಿಂಗ್ ಇದೆ. ಕೌಂಟಿಂಗ್ ಆದಮೇಲೆ ಸ್ಟಾರ್ಟ್ ಮಾಡ್ಬೋದು ಅಂತ ಒಂದು ಅನಿಸಿಕೆ. ಕೌಂಟಿಂಗ್ ಆದಮೇಲೆ 4ನೇ ತಾರೀಕು ಅಂದರೆ ಒಂದು 5, 6 ಅಥವಾ 10ನೇ ತಾರೀಕು ಒಳಗಡೆ ಅಂದ್ಕೊಳ್ಳಿ. 10ನೇ ತಾರೀಕು ಒಳಗಡೆ ಟ್ರ್ಯಾಕ್ ಅನೌನ್ಸ್ ಆಗುವಂಥ ಸಾಧ್ಯತೆ ಇದೆ. ಹುಮ್ನಾಬಾದ್ ಆಗಿರ್ಬೋದು, ಹಾಸನ್ ಆಗಿರ್ಬೋದು. ಓಕೆನಾ, ಹಾಸನ್ ಲೇಟು ಅಂತ ಹೇಳಿದ್ರು, ಬಟ್ ಇವಾಗ 1ನೇ ತಾರೀಕಿಂದ ಅಲ್ಲೂ ಸ್ಟಾಪ್ ಮಾಡಿದ್ದಾರೆ. ಟ್ರೈನಿಂಗ್ ಕೊಡೋದು, ಸೆನ್ಸರ್ ಫಿಟ್ ಮಾಡೋಕ್ಕೆಲ್ಲ ಸ್ಟಾರ್ಟ್ ಮಾಡಿದಾರಂತೆ. ಆದರೆ 2 ಒಟ್ಟಿಗೆ ಆಗ್ಬೋದು, ಇಲ್ಲ ಅಂತಂದರೆ ಫಸ್ಟು ಹುಮ್ನಾಬಾದ್ ಸ್ಟಾರ್ಟ್ ಆಗ್ಬೋದು. ಓಕೆನಾ, ಅದು ನಮ್ಮ ಅನಿಸಿಕೆ. ಇದು ಇಲಾಖೆಯಿಂದ ಕನ್ಫರ್ಮ್ ಆಗಿ ಇನ್ನೂ ಕೊಟ್ಟಿಲ್ಲ ಅವರು. ಒಂದು ನಮ್ಮ ಅನಿಸಿಕೆ ಪ್ರಕಾರ ಇವ್ರು ಏನು ಇವಾಗ ಕೋಡ್ ಆಫ್ ಕಂಡಕ್ಟ್ ಇದೆ ಅಂತ ಅಂದ್ಬಿಟ್ಟು ಸ್ಟಾಪ್ ಮಾಡ್ಕೊಂಡಿದ್ದಾರಲ್ಲ, ಅದು ನಮ್ಮ ಅನಿಸಿಕೆ ಪ್ರಕಾರ ಒಂದು 4ನೇ ತಾರೀಕು ಕೌಂಟಿಂಗ್ ಮುಗಿಯುತ್ತೆ. ಒಂದು 10ನೇ ತಾರೀಕು ಮೇಲೆ ಒಂದು ಟ್ರ್ಯಾಕ್ ಅನೌನ್ಸ್ ಮಾಡುವಂಥ ಸಾಧ್ಯತೆ ಇದೆ ಅಂತ ನಮ್ಗೆ ಅನಿಸ್ತಾ ಇದೆ. ದಯವಿಟ್ಟು ಅದಕ್ಕೆ ಹೇಳ್ತಾ ಇರೋದು, ಯಾರ್ಯಾರು ನೀವು ಫಸ್ಟಿಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಕೊಂಡು ಖಾಲಿ ಕೂತಿದ್ದೀರಾ, ಆದಷ್ಟು ಬೇಗ ಹೋಗಿ ನೀವು ಟ್ರ್ಯಾಕ್ ಟ್ರೈನಿಂಗ್ಗಳು ತೊಗೊಳ್ಳಿ. ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ಎಲ್ಲ ಟ್ರ್ಯಾಕು ರಶ್ ಆಗುವಂಥ ಸಾಧ್ಯತೆ ಇರುತ್ತೆ ಸ್ನೇಹಿತರೆ. ನಾನು ಪದೇ ಎಲ್ಲ ವಿಡಿಯೋದಲ್ಲೂ ನಾನು ಅದೇ ಹೇಳ್ತಿರೋದು, ಆದಷ್ಟು ಬೇಗ ಹೋಗಿ ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ ಆದವ್ರದ್ದು ಹೇಳ್ತಿರೋದು ನಾನು. ಈಗ ಆಗಿ ಯಾರು ಸುಮ್ಮನೆ ಕೂತಿರ್ತೀರಲ್ಲ, ಅವ್ರು ಅಟ್ಲೀಸ್ಟ್ ಹೋಗಿ ನೀವು ಟ್ರ್ಯಾಕ್ ಟ್ರೈನಿಂಗ್ಗಳು ತೊಗೊಳ್ಳಿ. ಸಡನ್ನಾಗಿ ಅನೌನ್ಸ್ ಮಾಡಿಬಿಟ್ರೆ ನಿಮ್ಗೆ ಟೈಮ್ ಸಿಗೋಲ್ಲ. ಒಂದು ವಾರ 5 ದಿವಸ ಗ್ಯಾಪ್ ಇಟ್ಕೊಂಡು ಅವ್ರು ಅನೌನ್ಸ್ ಮಾಡಿದ್ರು ಅಂದರೆ ನೀವು ಹೋಗಿ ಟ್ರ್ಯಾಕ್ ಟ್ರೈನಿಂಗ್ ತೊಗೊಳಕ್ಕೆ ನಿಮ್ಗೆ ಟೈಮ್ ಸಿಗೋಲ್ಲ. ಅದಕ್ಕೋಸ್ಕರ ಹೇಳ್ತಿರೋದು, ನೀವು ಆಲ್ರೆಡಿ ಖಾಲಿ ಕೂತಿರ್ತೀರಲ್ಲ, ಹೋಗಿ ನೀವು ನಿಯರ್ ಬೈ ಎಲ್ಲಿದೆ, ಕನಕಪುರ ಆಗಿರ್ಬೋದು, ಜಗಳೂರು, ಶಾಂತಿಗ್ರಾಮ, ಹಗರಿಬೊಮ್ಮನಹಳ್ಳಿ, ಯಾವ ಊರು ಹತ್ತಿರದಲ್ಲಿದ್ದೀರಾ ಆದಷ್ಟು ಬೇಗ ಅಲ್ಲಿ ಹೋಗಿ ನೀವು ಟ್ರ್ಯಾಕ್ ಟ್ರೈನಿಂಗ್ ತೊಗೊಳ್ಳಿ. ಯಾಕಂದ್ರೆ ಮುಂದಿನ ದಿನಗಳಲ್ಲಿ ತುಂಬ ರಶ್ ಆಗಿಬಿಟ್ರೆ ನಿಮ್ಗೆ ಕಷ್ಟ ಆಗುತ್ತೆ, ಎಲ್ಲೂ ಟ್ರ್ಯಾಕ್ಗಳು ಸಿಗೋಲ್ಲ, ಅಷ್ಟು ರಶ್ ಆಗಿಬಿಡುತ್ತೆ. ಯಾಕಂದರೆ ಎರಡು ಒಟ್ಟಿಗೆ ಸ್ಟಾರ್ಟ್ ಆಗಿಬಿಟ್ರೆ NWKRTC, KSRTC ಫುಲ್ ಆಗಿಬಿಡ್ತಾರೆ ಜನ ಎಲ್ಲ ಟ್ರ್ಯಾಕಲ್ಲೂ. ನಿಮ್ಗೆ ಏನು ಅಡ್ಮಿಷನ್ನೇ ಸಿಗೋಲ್ಲ. ಅದಕ್ಕೆ ಹೇಳ್ತಾ ಇರೋದು, ಆದಷ್ಟು ಬೇಗ ಹೋಗಿ ಟ್ರ್ಯಾಕ್ ಟ್ರೈನಿಂಗ್ ತೊಗೊಳ್ಳಿ. ಓಕೆನಾ. ಸೊ ನೋಡಿ ಸ್ನೇಹಿತರೆ, ಈ ವಿಡಿಯೋದಲ್ಲಿ ಇಷ್ಟಿದೆ ಮಾಹಿತಿ. ದಯವಿಟ್ಟು ನೀವು ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ನೋಡ್ತಿದ್ದವರು ದಯವಿಟ್ಟು ಒಂದು ವಿಡಿಯೋ ಇಷ್ಟ ಆದರೆ, ನಾವು ಕೊಡ್ತಾ ಇರೋ ಮಾಹಿತಿ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ. ನೀವು ಲೈಕ್ ಕೊಡೋದ್ರಿಂದ ವಿಡಿಯೋ ಸುಮಾರು ಜನಕ್ಕೆ ರೀಚ್ ಆಗಿ ಎಲ್ಲರಿಗೂ ಇನ್ಫಾರ್ಮೇಷನ್ ತಲುಪುತ್ತೆ. ಓಕೆನಾ. ಮತ್ತೇನಾದರೂ ಇನ್ಫಾರ್ಮೇಷನ್ ಇದ್ದರೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ. ಓಕೆನಾ. ವಿಡಿಯೋನ ಕೊನೆವರೆಗೂ ನೋಡಿ. ತಮ್ಮೆಲ್ಲರಿಗೂ ಧನ್ಯವಾದಗಳು.